ಆ 4 ಕಂಬದಲ್ಲಿ 3 ಕಂಬ ಆಲ್ರೆಡಿ ಬಿದ್ದೋಗೈತೆ. ಸತ್ಯಯುಗ, ಇದು ತ್ರೇತಾಯುಗ, ದ್ವಾಪರ ಯುಗ. ಎಲ್ರಿಗೂ ನಮಸ್ಕಾರ. ನೀವು ಡೇ 5 ತನಕ ನಮ್ಮ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ನಾವು ಡೇ 5 ನೈಟ್ ಕಿರೇಶ್ವರಲ್ಲಿ ಹಾಲ್ಟ್ ಆಗಿದ್ವಿ. ಸೊ ಡೇ 6 ಮಾರ್ನಿಂಗ್ ಎದ್ದು ನಾವು ಈಗ ಹರಿಶ್ಚಂದ್ರಗಢ ಟ್ರೆಕ್ ಮಾಡ್ತಾ ಇದ್ವಿ. ಆ ಟೆಂಪಲ್ ಹತ್ರ 1 ಕಿಲೋಮೀಟರ್ ಮುಂದೆ ಹೋದರೆ ಕೋಕನ್ ಕಡ ಅಂತ ಬರುತ್ತೆ. ಅಲ್ಲಿ ಏನು ಹೋಗಿದ್ರು ಉಲ್ಟಾ ವಾಪಸ್ ಬರುತ್ತೆ. ಮಸ್ತ್ ಇರುವಂಥ ಜಾಗ. ಸೊ ಈ ವಿಡಿಯೋನ ಫುಲ್ ನೋಡಿ ನೀವು ಎಲ್ಲ ಹೆಂಗೆ ಹೋಗ್ಬೇಕು ಏನೇನು ಮಾಡ್ಬೇಕಂತ. ನಾವು ನೈಟ್ ಅಂದಿದ್ನೆಲ್ಲ ಮಲ್ಕೊಂಡಿದ್ದೆ ಅಂತ. ಮಾರ್ನಿಂಗ್ ಎದ್ರೆ ಈ ಥರ ಕಿರೇಶ್ವರ ಇತ್ತು, ಮಸ್ತಾಗಿತ್ತು ಜಾಗ. ಆ ಕಿರೇಶ್ವರ್ ವಿಲೇಜಲ್ಲಿ ಒಂದು ರೋಡ್ ಹೋಗುತ್ತೆ, ಸೀದಾ ಹೋದರೆ ಹರಿಶ್ಚಂದ್ರಗಢ ಟ್ರಕ್ ಸ್ಟಾರ್ಟ್ ಮಾಡ್ಬೋದು. ಅಲ್ಲಿ ಊರ್ದವ್ರಿಗೆ ಕೇಳಿದ್ರು ಹೇಳ್ತಾರೆ. ಸೊ 3 ಥರ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ಬೋದು ಈ ಬೆಟ್ಟಕ್ಕೆ, ಹರಿಶ್ಚಂದ್ರಗಢಗೆ. ಸೊ ನಾವು ಹತ್ತಾ ಇರೋದು ಕಿರೇಶ್ವರ್ ಕಡೆ. ಇನ್ನೂ 2 ಆನ್ ದ ವೇ ಬಂದು ಜಾಯ್ನ್ ಆಗ್ತಾವೆ, ಅದನ್ನು ತೋರಿಸ್ತೀನಿ ನಿಮಗೆ. ಆನ್ ದ ವೇ ಕಾಲು ವಾಟರ್ ಫಾಲ್ಸ್ ವ್ಯೂ ಪಾಯಿಂಟ್ ಕೂಡ ಸಿಗುತ್ತೆ, ನೋಡ್ಕೊಂಡು ಮತ್ತೆ ಟ್ರೆಕ್ ಮಾಡ್ಬೋದು. ಎಷ್ಟೋ ಹೊತ್ತು ಟ್ರೆಕ್ ಮಾಡಿಂದ ಈ ಥರ ಅಂಗಡಿಗಳು ಕಾಣ್ತಾವೆ. ತಳಗಸ್ ಒಂದು ದಾರಿ ಬರುತ್ತಲ್ಲ, ಅದು 2ನೇ ಕಡೆ ಅಷ್ಟೇ ಹರಿಶ್ಚಂದ್ರಗಢ ಅಂತ. ಸೊ ನೀವು ಮೇಲೆ ಹೋಗ್ಬೇಕಾಗತ್ತೆ, ಕೆಳಗೆ ಹೋಗಬೇಡಿ. ಮುಂದೆ ಹೋದಂಗೆಲ್ಲ ರೈಲಿಂಗ್ಸ್ ಎಲ್ಲ ಹಾಕಿದ್ದಾರೆ, ನೀರೆಲ್ಲ ಬಿಟ್ಟಿದೆ. ಮತ್ತೆ ಆ ರೈಲಿಂಗ್ಸ್ ಹಿಡ್ಕೊಂಡು ಹೋಗ್ತಾ ಇರಿ. ಅದ್ರ ರೈಲಿಂಗ್ಸ್ ಮೇಲೆ ನಮ್ಗೆ ಹಿಡ್ಕೋಬೇಡಿ, ಅಷ್ಟೊಂದು ಕಷ್ಟ. ನಾನಂತೂ ಈ ಟ್ರೆಕ್ನ ಮನ್ಸೂನಲ್ಲಿ ರೆಕಮೆಂಡ್ ಮಾಡ್ತೀನಿ, ಮಸ್ತಾಗಿರುತ್ತೆ ನಿಜವಾಗ್ಲೂ. ಸೊ ಈ ಥರ ನೋಡಿ ಚಿಕ್ಕಾಗಿ ಜರಿ ಹರಿತಿರ್ತಾವೆ, ಕಾಲೆಲ್ಲ ಜಾರ್ತಿರುತ್ತೆ, ಸಿಕ್ಕಾಪಟ್ಟೆ ಜಾರ್ತಿರುತ್ತೆ. ನಾವು ಆ್ಯಕ್ಚುಲಿ ದಾರಿ ಕಳ್ಕೊಂಡ್ಬಿಟ್ಟಿದ್ವಿ. ಅಲ್ಲಿ ಎಷ್ಟೋ ಜನ ಹೇಳಿದ್ರು ಗೈಡನ್ನು ತೊಗೊಳ್ಳಿ, ನಾವು 4-4 ತಾಸು ಬಿಟ್ಟಿದ್ವಿ, ಗುಡಿ ಸಿಗಲಿಲ್ಲ ಅಂತ. ಬಟ್ ನಾನು ಗೂಗಲ್ ಆಫ್ಲೈನ್ ಮ್ಯಾಪ್ಸ್ ಡೌನ್ಲೋಡ್ ಮಾಡಿದೆ. ಸೊ ನೀವು ಹೋಗೋಕ್ಕಿಂತ ಮುಂಚೆ ಆಫ್ಲೈನ್ ಮ್ಯಾಪ್ಸ್ ಡೌನ್ಲೋಡ್ ಮಾಡಿ, ಅದು ಭಾಳ ಹೆಲ್ಪ್ ಮಾಡುತ್ತೆ. ಅದ್ರ ಮೇಲೆ ನಮ್ಮ ಕಟ್ಕೊಂಡು ಟ್ರೆಕ್ ಮಾಡಿದ್ವಿ. ಈಗ ಕಲ್ಗೋಲ್ ರೂಟ್ ಮೇ ಬಿ ದಾರಿ ಹಿಡಿಬೋದೇನೋ, ನೋಡೋಣ. ಏನಪ್ಪ ಕಲ್ಗೋಲ್ ಕಣ್ಣು ಅಲ್ಲ ಹೆಂಗಿದೆ ಜೋಶ? ಸಿಗತ್ ಬಿಡ ಸಚ್ಚೆ, ತಗೊಂಬೇಕಿತ್ತು ಮಗ. ಎಲ್ಲಿ ಗೈಡು? ಎಷ್ಟು ದಿನ ತಿರ್ಗಾಡಿ? ಬರೀ ಗೂಗಲ್ ಮ್ಯಾಪ್ಸ್ ಅಲ್ಲಿ ಇದೆ, ಆ ವಿಡಿಯೋದಲ್ಲಿ ಇದಾವೆ, ಬರೀ ಟ್ರೈ ಮಾಡಿ. ಇನ್ನೇನೋ ಇದೆ ಕಣ್ರ. ರಾಂಗ್ ರೈಟ್, ಇದು ಬೇಕು. ಈಗ ಹಂಗಿದೆ ಫ್ರೆಂಡ್ ಜೋಸ್. ಹುಷಾರು ಗೂಗಲ್ ಮ್ಯಾಪ್ಸ್ ಅಲ್ಲಿ ಇದು ಕಾಣಲ್ಲ ಫ್ರೆಂಡ್, ಕಾಣಿಸಲ್ಲ ಗೂಗಲ್ ಮ್ಯಾಪ್ ಅಲ್ಲಿ. ಹುಷಾರು. ಅಲ್ಲಿ ಯಾರೋ 4 ಜನ ಕಂಡ್ರಪ್ಪ. ಮಾರ್ಕ್ ಓಕೆ, ಮಾರ್ಕ್. ಫೈನಲಿ ನಾವು ಹರಿಶ್ಚಂದ್ರಗಢ ಟೆಂಪಲ್ ರೀಚ್ ಆಗಿದ್ದೀವಿ. ನೋಡ್ಬೋದು ಎಲ್ಲ ಅಂಗಡಿಗಳು, ಬಟ್ ವೀಕ್ ಡೇಸಲ್ಲಿ ಎಲ್ಲ ಕ್ಲೋಸ್ ಆಗಿರ್ತದೆ. ಸೊ ನಿಮ್ಗೆ ಏನಾದ್ರು ತಿನ್ನಕ್ಕೆ ಬೇಕಂದ್ರೆ ನೀವೇ ತೊಗೊಂಬನ್ನಿ. ವಾ, ಗುಹೆ ಇದೆ ಅಂತೆ. ಸಚ್ಚಿ ಹೋಗಲ್ಲ, ಹೋಗಲ್ಲ. ಸೊ ಈ ಟೆಂಪಲ್ ಹಿಂದ್ಗಡೆನೆ ಮತ್ತೆ ಮೇಲೆ ಹೋದರೆ 1.1 ಕಿಲೋಮೀಟರ್ ಮುಂದೆ ಸೊ ಕೋಕನ್ ಕಡ ಸಿಗುತ್ತೆ, ರಿವರ್ಸ್ ವಾಟರ್ ಫಾಲ್ಸ್ ಅನ್ಬೋದು. ಅಲ್ಲಿ ನೀವು ಚಸ್ಮಾ ಎಸಿರಿ, ಚೀಲ ಎಸಿರಿ, ಗಿಡದ ಕಡ್ಡಿ ಎಸಿರಿ, ಏನಾರ ಎಸಿರಿ. ಈ 1.1 ಕಿಲೋಮೀಟ್ರಲ್ಲಿ 15 ವಾಟರ್ ಫಾಲ್ಸ್ ದಾಟಿದ್ದೀವಿ. ಸೊ ಫೈನಲಿ ನಾವು ಕೋಕನ್ ಕಡ ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ. ಎಸಿ ಕಾಣ್ತಾನೆ ಇಲ್ಲ ಅಲ್ಲೇ ಹುಡುಕ್ರ, ಅದು ಎಲ್ಲ ಆಯ್ತು. ಇಲ್ಲಿ ವಾವ್, Oh my God.
ಗೋಣಿ ಚೀಲ ಹೋಗ್ತಿದ್ದು 5 ನಿಮಿಷ ಕಾಯ್ದೆವು, ಕಾಣಲೇ ಇಲ್ಲ ಕಣ್ರಿ, ಎಲ್ಲೋ ಇತ್ತು ಏನು. ಸೊ ಇದೇ ಕುಕ್ಕಂಕಡ ವ್ಯೂ ಪಾಯಿಂಟ್, ಏನು ಎಸಿದ್ರು ಹಾರ ವಾಪಸ್ ಬರುತ್ತೆ. ಸೊ ಕುಕ್ಕಂಕಡ ನೋಡಿದ್ರಲ್ಲ, ಸೊ ಆ ಶಿವನ ಗುಡಿಗೆ ವಾಪಸ್ ಹೋಗೊಂಬನ್ನಿ. ಸೊ ಒಂದು ಎಕ್ಸಾಂಪಲ್ ನೋಡಿ ಹೆಂಗೆ ವಾಟರ್ ಫಾಲ್ಸ್ಗಳು ಕಾಣ್ತಾವೆ 15 ಅಂದಮೇಲೆ. ಸೊ ಇಲ್ಲಿರುವಂಥ ಫೇಮಸ್ ಶಿವ ಟೆಂಪಲ್ ಅಂತ ಇದು. ಸೊ ಮೇನ್ ಟೆಂಪಲ್ ಇದೆಲ್ಲ, ಆ ಮೇನ್ ಟೆಂಪಲ್ ರೈಟ್ ಸೈಡಿಗೆ ಇದೆ. ಸೊ ಹರಿಶ್ಚಂದ್ರಗಢ ಮತ್ತು ಗೋಕರ್ಣ ಒಂದಿನ ಟ್ರೆಕ್ ತೆಗೆದಿಟ್ಬಿಡ್ಬೇಕು, ಮಸ್ತಾಗಿರುತ್ತೆ. ಸೊ ಹತ್ತತ್ರ 4 ಗಂಟೆ ಏನೋ ಆಗಿತ್ತು, ವಾಪಸ್ ಇಳಿತಾ ಇದ್ವಿ ಬೆಟ್ಟನ. ಮಸ್ತಾಗಿರೋ ವ್ಯೂ ಪಾಯಿಂಟ್ಸ್ ಎಲ್ಲ ಇತ್ತು, ನೋಡ್ಕೊಂತ ಇಳಿದ್ವಿ ವಾಪಸ್. ನೋಡಿ ಹೆಂಗಿದೆ ಗದ್ದೆ, ಗದ್ದೆ ಒಳಗೆ ಫಾಲ್ಸ್ ಬರ್ತಿದೆ. ಸೊ ನಾವು ಆಲ್ಮೋಸ್ಟ್ ಡೇ 6 ಕಂಪ್ಲೀಟ್ ಮಾಡಕ್ಕೆ ಬಂದ್ವಿ. ಕಿರೇಶ್ವರ್ಲಿಂದ ನಮ್ಮ ಕಾರ್ ತೊಗೊಂಡು ನೆಕ್ಸ್ಟ್ ಡೇ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಮತ್ತು ಎಲ್ಲಿ ಹೋಗಿ ಸ್ಟೇ ಆಗ್ತೀವಿ ಎಲ್ಲನೂ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.